ಮಧುಗಿರಿಯಲ್ಲಿ ಹೃದಯಘಾತವಾಗಿ ಶಿಕ್ಷಕ ಸುಬ್ಬರಾಯಪ್ಪ ನಿಧನ. ಮಧುಗಿರಿ ತಾಲೂಕಿನ ಎಲ್ಲ ಶಿಕ್ಷಕರಿಗೂ ಕೂಡ ಒಂದಲ್ಲ ಒಂದು ರೀತಿಯ ತೊಂದರೆ ಈ ಮಾನ್ಯ ಬಿಯವರಿಂದ ಆಗ್ತಾ ಇದೆ. ಶಾಲೆಗಳಿಗೆ ಬಂದರೆ ನಮ್ಮನ್ನ ದನಕಾಯನೋ ಎಮ್ಮೆಕಾಯನೋ ಅಲಲ್ಪೊರ ಈ ರೀತಿಯ ಪದಗಳನ್ನು ಬಳಸಿ ಶಿಕ್ಷಕರು ಇವತ್ತು ಆತ್ಮಹತ್ಯೆ ದಾರಿಯನ್ನು ಇಡ್ತಕ್ಕಂಥದ್ದು ಬಂದಿದೆ. ಶಿಕ್ಷಕರಿಗೆ ಮಾನಸಿಕ ಹಿಂಸೆ, ಕಿರುಕುಳ, ಬೈಗುಳಗಳ ಒಂದು ಗೌರವ ಸಿಗ್ತಾ ಇದೆ ಅಂದರೆ ಅದು ಮಾನ್ಯ ಬಿ ಅವರಿಂದ. ಮಾನ್ಯ ಬಿ ಓಕೆ ಹನುಮಂತರಾಯಪ್ಪ ಸರ್ ಅವರು ಶಿಕ್ಷಕರನ್ನು ಕಳ್ಳರಾಗಿ ನೋಡ್ತಾ ಇದ್ದಾರೆ. ಶಿಕ್ಷಕನ ಸಾವಿಗೆ ಬಿಇಒ ಹನುಮಂತರಾಯಪ್ಪ ಕಾರಣವೆಂದು ಆರೋಪ. ಅವರು ವಾರಂಟಿ ಕೊಡೋಕ್ಕೂ ರೆಡಿ ಇದ್ದರು. ಸುಮ್ಮನೆ ಅವನು ಮಗಳ ತಾವು ಹೇಳ್ಕೊಂಡು ಅವನ ದುಃಖನ ಅವನೇ ತಿಂದುಬಿಟ್ಟ. ಬೇಡಪ್ಪ, ರಿಸೈನ್ ಮಾಡ್ಬಿಡು, ಕೆಲಸನೇ ಬೇಡ, ನೀನ್ ಚೆನ್ನಾಗಿರು ಅಂತ ಹೇಳ್ತಿದ್ದೆ. ಯಾರಮ್ಮ ಟಾರ್ಚರ್ ಮಾಡ್ತಾ ಇದ್ದು? ಯಾವ ಬೀವರಮ್ಮ ಹೇಳಮ್ಮ. ಅವ್ರಿಗೆ ಯಾವಾಗ್ಲೂ ಚೆಕಿಂಗ್ ಬರ್ತಾರೆ, ಅದು ಇದು ಸುಮ್ಮನೆ ಇಲ್ಲದೆ ಇರೋದಲ್ಲ. ನಮ್ಮ ಅಪ್ಪಂಗೆ ಮಾಡಕ್ ಬರ್ದಿದ್ದೆಲ್ಲ ಹೇಳೋರು, ತುಂಬಾ ಟಾರ್ಚರ್ ಕೊಡೋರು. ಅವರಿಂದ ನಮ್ಮ ಅಪ್ಪನ ಸಾವು. ಬಿಇಒ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಡಿಡಿಪಿಐ ಕಚೇರಿ ಎದುರು ಪ್ರತಿಭಟನೆ. ನನ್ನ ದೇಕ್ಲು ದನಕಾಯನ್ ಬಂದಿಲ್ವಾ? ದನಕಾಯನ್ ಬಂದಿಲ್ವಾ? ನನಗೂ ಟಾರ್ಚರ್. ನಾನು ಬರ್ದಿಕ್ಕಿದ್ದೀನಿ ಸರ್. ನಾನು ಈಚೆ ಕಡಿಮೆ ಆದ್ರೂ ಅವರೇ ಕಾರಣ ಅಂತಲೂ ಬರ್ದಿಕ್ಕಿದ್ದೀನಿ. ನಮ್ಮ ಮನೆಯ ದೇಕ್ಲು ಹೇಳಿದ್ದೀನಿ ನಾನು. ಮಧುಗಿರಿ ಬಿ ಹನುಮಂತರಾಯಪ್ಪ ಅಮ್ಮನು ಎಷ್ಟು ದುರಹಂಕಾರ ಐತೆ ಅಂದ್ರೆ ಮಿನಿಸ್ಟ್ರಿ ಹೇಳಿದ್ರು ನಾನು ಕೇಳಲ್ಲ, ನನ್ನ ರೂಲ್ಸ್ ಏನೈತ ನಾನು ಮಾಡ್ತೀನಿ ಕಣೆ, ಎಲ್ಲ ನುಣ್ಣು ಸತ್ತೋಗ್ಲಿ ಹೇಳು ಅಂತ ಹೇಳ್ತಾವನೆ. ನೋಡ್ರಿ ಅವ್ರ ಮಕ್ಕಳು ಮನೆ ಅವ್ರು ತಲುಪೇ ತಲುಪ್ತೈತೆ. ಎಸ್ ವೀಕ್ಷಕರ, ಇತ್ತೀಚಿನ ದಿನಗಳಲ್ಲಿ ಹೃದಯಘಾತವಾಗಿ ಸಾವನ್ನಪ್ತಾ ಇರುವವರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಈ ಹೃದಯಘಾತವೆಂಬುದು ತಪ್ತಾ ಇಲ್ಲ. ಇದೊಂದು ಕಡೆಯಾದರೆ ಮಧುಗಿರಿಯಲ್ಲಿ ಬಿಇಒ ಕೆಎನ್ ಹನುಮಂತರಾಯಪ್ಪರವರ ವಿರುದ್ಧ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ. ಬಿಇಒ ಅವರು ನೀಡ್ತಾ ಇರುವ ಟಾರ್ಚರ್ನಿಂದಾಗಿ ಹಲವು ಶಿಕ್ಷಕರು ಮಾನಸಿಕವಾಗಿ ಒತ್ತಡಕ್ಕೆ ಒಳಗಾಗಿ ಸಾವನ್ನಪ್ಪಿದ್ದಾರೆ ಎನ್ನಲಾಗ್ತಾ ಇದೆ. ಇದೇ ಕಾರಣಕ್ಕೆ ಸೋಮವಾರ ಮಾರಿಬೀಳು ಪ್ರಾಥಮಿಕ ಶಾಲೆಯ ಶಿಕ್ಷಕ ಸುಬ್ಬರಾಯಪ್ಪ ಎನ್ನುವವರು ಹಾರ್ಟ್ ಅಟ್ಯಾಕ್ನಿಂದಾಗಿ ಸಾವನ್ನಪ್ಪಿದ್ರು. ಬಿಇಒ ನೀಡ್ತಾ ಇದ್ದ ಕಿರುಕುಳದಿಂದಲೇ ಸುಬ್ಬರಾಯಪ್ಪರಿಗೆ ಹೃದಯಘಾತವಾಗಿ ಸಾವನ್ನಪ್ಪಿದ್ದಾರೆ ಎಂದು ಶಿಕ್ಷಕನ ಪೋಷಕರು ಗಂಭೀರ ಆರೋಪ ಮಾಡಿದ್ದಾರೆ. ಅವರ ವಿರುದ್ಧ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿ ಇಂದು ಸರ್ಕಾರಿ ನೌಕರರ ಸಂಘ ಹಾಗೂ ಶಿಕ್ಷಕರಿಂದ ಡಿಡಿಪಿಐ ಕಚೇರಿ ಎದುರು ಪ್ರತಿಭಟನೆಯನ್ನ ನಡೆಸಿ ಬಿಇಒ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಹೌದು, ಮಧುಗಿರಿ ತಾಲೂಕಿನ ಮರಿಬಾಳು ಪ್ರಾಥಮಿಕ ಪಾಠಶಾಲೆಯಲ್ಲಿ 57 ವರ್ಷದ ಶಿಕ್ಷಕ ಸುಬ್ಬರಾಯಪ್ಪ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಸೋಮವಾರ ಬೆಳಗ್ಗೆ ಹೃದಯಘಾತದಿಂದ ಸಾವನ್ನಪ್ಪಿದ್ದು ಅವರ ಕುಟುಂಬಕ್ಕೆ ಬಿಇಒ ಹನುಮಂತರಾಯಪ್ಪ ನೀಡ್ತಾ ಇದ್ದ ಕಿರುಕುಳವೇ ಕಾರಣ ಎಂದು ಮೃತರ ಕುಟುಂಬಸ್ಥರು ಆರೋಪಿಸಿದ್ರು. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ್ದ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ರಂಗಪ್ಪ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ಇನ್ನು ಇದೇ ವೇಳೆ ಹಲವು ಶಿಕ್ಷಕರು ತಮಗೂ ಕೂಡ ಬಿಇಒರಿಂದ ಮಾನಸಿಕ ಕಿರುಕುಳವಾಗ್ತಾ ಇದೆ, ನಮಗೇನಾದರೂ ತೊಂದರೆಯಾದರೆ ಅದಕ್ಕೆ ಬಿಇಒ ಹನುಮಂತರಾಯಪ್ಪ ಕಾರಣ ಎಂದು ಡೆತ್ ನೋಟ್ ಅನ್ನ ಕೂಡ ಬರೆದಿಟ್ಟಿದ್ದಾರೆ ಎಂದಿದ್ದಾರೆ. ನನಗೆ ರಂಗದಾಮಯ್ಯನವರು ಮತ್ತು ನಮ್ಮ ನಿರ್ದೇಶಕರು ಶಿವಕುಮಾರ್ ಅವರು, ಎಸ್ ಎನ್ ಹನುಮಂತರಾಯಪ್ಪನವರು, ಭಾಳಷ್ಟು ಶಿಕ್ಷಕರು ನನಗೆ ದೂರವಾಣಿ ಮುಖೇನ ಮಾತಾಡಿದ್ರು. ಸುಬ್ರಾಯಪ್ಪ ಅಂತ ಹೇಳ್ಬಿಟ್ಟು ಮಾರಿಬೀಳು ಪ್ರಾಥಮಿಕ ಶಾಲಾ ಶಿಕ್ಷಕರು ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಅಂತಕ್ಕಂದಾಗ ನಾನು ಹಣ ನೋಡಬೇಕು, ಅವ್ರ ಜೊತೆ ಅವ್ರ ಸಂಬಂಧಿಕರ ಜೊತೆ ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿಗೆ ಆಗಮಿಸಿದೆ. ಈಗ ಆಗಮಿಸಿದ ಸಂದರ್ಭದಲ್ಲಿ ನಿಜಕ್ಕೂ ಸಹ ಭಾಳಷ್ಟು ಶೋಚನೀಯವಾಗಿರ್ತಕ್ಕಂಥ ಸ್ಥಿತಿ ಇದೆ. ಇಲ್ಲಿ ಶಿಕ್ಷಕರಿಗೆ ಭಾಳಷ್ಟು ದಬ್ಬಾಳಿಕೆ ಆಗಿದೆ, ಮಾನಸಿಕವಾಗಿ ಹಿಂಸೆ ಆಗಿದೆ. ಅವರ ಪತ್ನಿ ಮತ್ತು ಪುತ್ರಿಯವರು ಮಾತಾಡಿದ್ರು, ನನ್ನ ಜೊತೆ ಮಾತಾಡಿದ್ರು ಮತ್ತು ಮಾಧ್ಯಮದ ಜೊತೆ ಮಾತಾಡಿದ್ದಾರೆ. ನಮ್ಮ ತಂದೆಯವರಿಗೆ ಮಧುಗಿರಿ ಬಿಇಒ ಕೆಎನ್ ಹನುಮಂತರಾಯಪ್ಪನವರು ಇಲ್ಲಸಲ್ಲದ ಮಾನಸಿಕ ಹಿಂಸೆಯನ್ನು ಕೊಟ್ಟಿದ್ದಾರೆ. 5 ನಿಮಿಷ ಮೊಟ್ಟೆ ಮತ್ತು ಬಾಳೆಹಣ್ಣು ತರಕಾರಿಯನ್ನು ತಗೊಂಡು ಲೇಟಾಗಿ ಹೋದಾಗ ಬೈದಿದ್ದಾರೆ. ಆನಂತರ ಏಕವಚನದಲ್ಲಿ ಬೈದಿದ್ದಾರೆ, ನೀನು ಮಾನ ಮರ್ಯಾದಿಲ್ವ ಅಂತಕ್ಕಂಥ ಮಾತನಾಡಿದ್ದಾರೆ. ಹಾಗಾಗಿ ನಾನು ಕೆಲಸಕ್ಕೆ ಹೋಗೋದಿಲ್ಲ, ನಂಗೆ ತುಂಬ ಮಾನಸಿಕ ಹಿಂಸೆ ಆಗ್ತದೆ ಅಂತ ಅವ್ರ ಮಗಳ ಹತ್ರ ಹೇಳಿದ್ದಾರೆ. ಅವ್ರ ಮಗಳು ಈಗ ನನ್ನ ಹತ್ರ ಹೇಳಿದರೆ ಮತ್ತು ಮೀಡಿಯಾದ ಜೊತೆ ಹೇಳಿದ್ದಾರೆ. ಹಾಗಾಗಿ ನಿಜಕ್ಕೂ ಸಹ ಇದನ್ನು ನಾನು ಖಂಡಿಸ್ತೇನೆ. ಯಾಕೆಂದರೆ ನಮ್ಮ ನೌಕರ ಸಂಘ ಇರೋದೇನೆ
ನೌಕರರಿಗೋಸ್ಕರ ನೌಕರಿಗೋಸ್ಕರ ಇರ್ತಕ್ಕಂಥದ್ದು ನನ್ನ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಯಾವುದೇ ಯಾವುದೇ ಅಧಿಕಾರಿಗಳಿಂದ ಶಿಕ್ಷಕರಾಗಲಿ ಅಥವಾ ನೌಕರರಿಗಾಗಲಿ ಹಿಂಸೆ ಆಗಿಬಿಟ್ರೆ ಅದನ್ನು ಸಹಿಸೋದಿಲ್ಲ, ಅದನ್ನು ವಿರೋಧ ಮಾಡ್ತೇನೆ. ನಿಜಕ್ಕೂ ಸಹ ಈ ಸಾವು ಭಾಳಷ್ಟು ಶೋಚನೀಯ ಆಗಿದೆ. ಹಾಗಾಗಿ ಇವರ ಸಾವಿಗೆ ಕಾರಣ ಮಧುಗಿರಿ ಬೀವರ್ತಕ್ಕಂಥ ಕೆ ಹನುಮಂತರಾಯಪ್ಪನವರು ಅಂತಕ್ಕಂಥ ಮಾತನ್ನು ನಾನು ತಿಳ್ಕೊಂಡಿದ್ದೀನಿ. ಆದ್ದರಿಂದ ದಯಮಾಡಿ ಮಾನ್ಯ ಸಹಕಾರ ಸಚಿವರಾಗಿರ್ತಕ್ಕಂಥ ಕೆ ರಾಜಣ್ಣ ಸಾಹೇಬರಲ್ಲಿ ಈ ವಿಷಯವನ್ನು ನಾನು ಪ್ರಸ್ತಾಪ ಮಾಡ್ತೇನೆ, ಮುಂದಿನ ಕ್ರಮವನ್ನು ಕೈಗೊಳ್ತೇನೆ. ಅವ್ರ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಉಚಿತವಾಗಿ ಬೇರೆ ಬೇರೆ ರೀತಿಯಲ್ಲಿ ಏನೇನಿದ್ದಾವೆ ಎಲ್ಲವನ್ನೂ ಸಹ BO ಇರ್ಬೋದು ಅಥವಾ DDP ಇರ್ಬೋದು ಅಥವಾ ಸರ್ಕಾರ ಇಲಾಖೆ ಇರ್ಬೋದು, ಇಲಾಖೆ ಕಡೆಯಿಂದ ನಾವು ಮುಂಜೂರು ಮಾಡಿಸ್ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರ್ ಮಾತಾಡಿ ಸರ್, ಇದು ಸುಬ್ರಾಯಪುರದ ಹೇಗಾಯಿತು ಸಾವು ಹೇಳ್ತೀರಿ? ಸಾವು ಯಾರಾಯಿತು ಅಂದರೆ ಅವರು ವಾರಂಟಿ ಕೊಡೋಕ್ಕೂ ರೆಡಿ ಇದ್ದರು. ಸುಮ್ಮನೆ ಅವನು ಮಗಳ ತಾವು ಹೇಳ್ಕೊಂಡು ಅವನ ದುಃಖನ ಅವನೇ ತಿಂದುಬಿಟ್ಟ. ಇವರು ಈ ಅವ್ರೇನು ಮಳೆ ವಹಿಸ್ಕೊಂಡಿರ್ತಾರೆ ಅಷ್ಟು ಟಾರ್ಚರ್ ಕೊಟ್ಬಿಟ್ರು ಇವನಿಗೆ. ಬೀವ ಹ್ಞೂ ಟಾರ್ಚರ್ ಕೊಟ್ಬಿಟ್ಟು ಇವತ್ತು ನನ್ನ ತಮ್ಮನಿಗೆ ಕಾರಣ ಅವರೇ. ಮಕ್ಕಳ ನಿನ್ನ ಹೆಸರು ಏನಮ್ಮ? ಯಾವಾಗ್ಲೂ ಹೇಳ್ತಿದ್ರು ಹಿಂಗ್ ಮಾಡ್ತಾವ್ರಮ್ಮ ಅಂತ, ನನ್ ಬೇಡಪ್ಪ ರಿಸೈನ್ ಮಾಡ್ಬಿಡು, ಕೆಲ್ಸನೇ ಬೇಡ, ನೀನ್ ಚೆನ್ನಾಗಿರು ಅಂತ ಹೇಳ್ತಿದ್ದೆ. ಯಾರಮ್ಮ ಟಾರ್ಚರ್ ಮಾಡ್ತಾ ಇದ್ದು? ಯಾವ ಊರು BO? ಯಾವ ಊರು BOನಮ್ಮ? ಹೇಳಮ್ಮ. ಅವ್ರಿಗೆ ಯಾವಾಗ್ಲೂ ಚೆಕಿಂಗ್ ಬರ್ತಾರೆ, ಅದು ಇದು ಸುಮ್ಮನೆ ಇಲ್ದಿರೋದಲ್ಲ. ನಮ್ಮ ಅಪ್ಪಂಗ್ ಮಾಡಕ್ ಬರ್ದಿರ್ದಿಲ್ಲ ಹೇಳೋರು, ತುಂಬಾ ಟಾರ್ಚರ್ ಕೊಡೋರು. ಅವರಿಂದ ನಮ್ಮ ಅಪ್ಪಂಗ್ ಸಾವು. ಒಂದು ಸಾರಿ ಮೊಟ್ಟೆ ತಗೊಂಡು ಬರ್ಬೇಕಾದ್ರೆ 5 ನಿಮಿಷಕ್ಕೆ ಇದು ಮಾಡ್ಯವರು ಅವರೇನೆ ಬಿಡುವ ಮೊಟ್ಟೆ ತಗೊಂಡು ಹೋಗ್ಬೇಕಾದ್ರೆ ಒಂದೇ 2 ನಿಮಿಷ ಲೇಟ್ ಆಗೋದಕ್ಕೆ ಅವನಿಗೆ ಇನ್ನೊಂದು ಚಾರ್ಜರ್ ಕೊಟ್ಟರು. ಅವರಿಂದ ಇಲಾಖೆ ಕೆಲಸ ಮಾಡಕ್ ಹೋದಾಗ ಆಬ್ಸೆಂಟ್ ಇಲಾಖೆ ಕೆಲಸ ಏನು ನಿಮ್ಮ ಗೌರ್ಮೆಂಟ್ ಕೆಲಸನೇ ತಾನೇ, ಅವ್ನು ಮೊಟ್ಟೆ ಕೊಡ್ಲೇಬೇಕಲ್ಲ ಹುಡುಗರಿಗೆ. ಮೊಟ್ಟೆ ತರಕಾರಿ ಬಾಳೆಹಣ್ಣು ತಗೊಂಡೋಗಿ ಲೇಟಾಗಿ ಹೋಗಿದ್ದಕ್ಕೆ LW ಮಾಡ್ಯಾವ್ರು. ಹೌದು. ಮಾನಸಿಕ ಆಯ್ತು ಬರುವಾಗ, ಇಲ್ಲ ಒಂದ್ ಲೇಟ್ ಆಯ್ತು, 5 ನಿಮಿಷ ಇನ್ನು ಬರೀ 9:45 ಅಷ್ಟಲ್ಲ ಹೋಗೋರು, ಅಷ್ಟಕ್ಕೆ 5 ನಿಮಿಷಕ್ಕೆಲ್ಲ ಬಂದು ಹೋಗಿ ಆಕ್ಸಿಡೆಂಟ್ ಆಗಿ ಹೋಗೋರು. ಇಲ್ಲದು ಟಾರ್ಚರ್ ಕೊಟ್ಬಿಟ್ಟಾರೆ ಸರ್. ದಿನ ಬೆವ್ತು ಹೋಗ್ಬಿಡೋರು ಸ್ಕೂಲಿಂದ ಬರುವಾಗೆಲ್ಲ. ನಾನು ಫೋನ್ ಅವ್ರಿಗೆ ಬರಲ್ಲ, ಅವ್ರು ಬಿಡಲ್ಲ. 5 ನಿಮಿಷ ಲೇಟ್ ಆದ್ರೆ ಆಗಲ್ಲ ಅಂತ ಹೇಳಿ ಆದ್ರೆ ಲೇಟ್ ಆಗ್ತದಣ್ಣ, ನಾನು ಹೋಗ್ಲೇಬೇಕು ಅಂತ ಹೇಳ್ತಿರೋರು ನನ್ನ ತಮ್ಮ ಮಾಸ್ಟರ್. ಇಲ್ಲದ ಹಿಂಸೆ ಕೊಟ್ಬಿಟ್ಟು ಇದು ಮಾಡಾಕ್ಬಿಟ್ಟು ಸರ್, 9:40 ಕರೆಕ್ಟಾಗಿ 9 ಮರಿಬೀಳು ಶಾಲೆ ಸರ್. 9:40 ನಾನು ಹೋಗಿದ್ದೆ. 9:50 ಇವ್ರು ಬಂದರು. ಬರೋ ಅಷ್ಟೊತ್ತಿಗೆ ಅವಲೇ ಇವರು ಕೂತ್ಕೊಂಡು ಅಲ್ಲ ಇದು ಆಬ್ಸೆಂಟ್ ಆಗಿಬಿಟ್ಟಿದ್ರು. ಆಬ್ಸೆಂಟ್ ಆಗಿಬಿಟ್ಟು ಎಲ್ರಿ ಅವ್ರೆಲ್ರಿ ಅಂದರು. ಸರಿ ನಾವು ಬರ್ತಾರೆ, 5 ನಿಮಿಷ ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅವರು ಬಂದರು. ಅವನೇನೇನ್ರಿ ಬರ್ತಾ ಇರೋದು ಅಂತ ಕೇಳಿದ್ರು. BOನೇ ಸಿಂಗ್ಯುಲರ್ ಆಗಿ. ಅಷ್ಟೊತ್ತಿಗೆ ಮಂಜುನಾಥ್ ಮಾಸ್ಟರ್ ಬಂದರು. ಆಮೇಲಿಂದ ಇವರು ಬಂದರು, ಹನುಮಂತರಾಯಪ್ಪ ಬಂದರು. ಬಂದ ತಕ್ಷಣಕ್ಕೆ ಆಮೇಲಿಂದ ಆಬ್ಸೆಂಟ್ ಆಗಿಬಿಟ್ರು, ಆಟೋಮೆಟಿಕ್ಕಾಗಿ ಹೊರಟೋಗ್ಬಿಟ್ರು. ತಿರ್ಗಿ ಅದಾದಮೇಲೆ ಇವರು ಆಫೀಸ್ದಾಗ ಹೋಗ್ಯವ್ರೆ. ಆಫೀಸ್ದಾಗ ಹೋಗಿ ಎಲ್ಲ ಮಾತಾಡ್ಸ್ಕೊಂಡು ಬಂದಮೇಲೆ ಅವ್ರಿಗೆ ಹೇಳವ್ರೆ, ಸುಬ್ರಾಯಪ್ಪ ಇವರು ನನಗೆ ಓಪನ್ ಆಗಿ ಹೇಳಿದರು ಸ್ಕೂಲಲ್ಲೇ ಬಂದು, ಸುಬ್ರಾಯಪ್ಪ ನೋಡು, ನಾನು ನೆಕ್ಸ್ಟ್ ಯಾವ ಬತ್ತಿನ ಗೊತ್ತಿಲ್ಲ, 4 ಗಂಟೆ ಮೇಲೆ ಯಾವ ಬತ್ತಿನ ಗೊತ್ತಿಲ್ಲ, ನಿಮ್ಮ ಕಳ್ಳರನ್ನ ಹಿಡಿತೀನಿ ನಾನು, ಬಿಡಲ್ಲ ಅಂತ ಈ ಮಾತು ಬಂದಿದೆ. ನನ್ನ ದೇಕ್ಲು ದನಕಾಯನ್ ಬಂದಿಲ್ವಾ, ದನಕಾಯನ್ ಬಂದಿಲ್ವಾ, ನನಗೂ ಟಾರ್ಚರ್. ನಾನು ಬರ್ದಿಕ್ಕಿದ್ದೀನಿ ಸರ್. ನಾನು ಹೆಚ್ಚು ಕಡಿಮೆ ಆದ್ರೂ ಅವರೇ ಕಾರಣ ಅಂತಲೂ ಬರ್ದಿಕ್ಕಿದ್ದೀನಿ. ನಮ್ಮ ಮನೆಯ ದೇಕ್ಲು ಹೇಳಿದ್ದೀನಿ ನಾನು, ಹಿಂಗೆಲ್ಲ ಅಂದರು ಅಂತಲೂ ಹೇಳಿದ್ದೀನಿ. ನಮ್ಮ ಕೆಲವು ಅಧಿಕಾರಿಗಳಿಗೂ ಹೇಳಿದ್ದೀನಿ, ಸರ್ ನನ್ನನ್ನು ಈ ಥರ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದೀನಿ. ನಾವೇನು ಮಾಡ್ತಿದ್ರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದೀವಿ, ಹಂಗೆ ಮಾಡ್ತಾ ಇದ್ದೀವಿ, ಹಿಂಗೆ ಮಾಡ್ತಾ ಅಂತ ಹೇಳಿದ್ದಾರೆ. ಆ ಟೀಚರ್ಸ್ಗಳು ನೋವು ಕೊಟ್ಟು ಸತ್ತೋದ್ರೆ ಅವ್ರಿಗೆ ದುಡ್ಡು ಬೇರೆ ಬರ್ತೈತಲ್ಲ. ನಾನಂತೂ ಬರ್ದಿಕ್ಕಿದ್ದೀನಿ ಸರ್. ಏನು ಹೆಚ್ಚು ಕಡಿಮೆ ಆಗಿ ಏನು ಆಯ್ತು ಅಂದ್ರೂ ನಾನು ಇವರೇ ಕಾರಣ ಅಂತ ಅವೇ ಆಫೀಸ್ ಪೂರಲ್ಲಿ ಲಂಚ ಕೊಟ್ರೆ ನಮ್ಮ ಮಕ್ಕಳು ಹೆಂಡತಿಗೆ ಅಯ್ಯೋ ಅನ್ನಿಸ್ತಾರೆ. ಆ ರೆಕಾರ್ಡ್ ಇಲ್ಲ, ಈ ರೆಕಾರ್ಡ್ ಇಲ್ಲ ಅಂತ ಹೇಳಿ ದುಡ್ಡು ಕಿತ್ಕೊಂಡು ಅವ್ರನ್ನೂ ಸಾಯಿಸ್ತಾರೆ. ಆಮೇಲೆ ಅಪಾಯಿಂಟ್ ಕೊಡುವಾಗಲೂ ಎಣಗಿಸ್ತಾರೆ.
ಏನಾನ ಲೇಟಾಗಿ ಹೋದ್ರು ಅಕಸ್ಮಾತ್ ಮೊಟ್ಟೆ ಬಾಳೆಹಣ್ಣು ಸರ್ಕಾರದ ಕೆಲ್ಸಕ್ಕೆ ಹೋದ್ರೂ ಆಬ್ಸೆಂಟ್ ಹಾಕೋದು LW ಮಾಡೋದು, ಬರೀ ಇದೇ ಕೆಲ್ಸಕ್ಕೆ ನಿಂತವ್ರೆ. ಮನೆ ಕಟ್ಟೋಕ್ಕೆ ಸಿಮೆಂಟ್ ಕೇಳೋದು, ದುಡ್ಡು ಕೇಳೋದು, ಬರೀ ಇದೇ ಮಾಡ್ಕೊಂಡು ಹೋಗ್ರೆ ನಮ್ಮವ್ರನ್ನೇ ಜಪ್ಪಟಿ ಕರ್ಕೊಂಡು ಹೋಗೋದು, ಆ ಸಂಘದ ಅಧ್ಯಕ್ಷರುಗಳನ್ನ ಕರ್ಕೊಂಡು ಹೋಗೋದು, ಅವ್ರ ಪರವಾಗಿ ಹೇಳ್ಸೋದು. ಇನ್ನೇನು ಅಧ್ಯಕ್ಷರು ಬಂದು ಹೇಳವ್ರೆ ಬಿಡೋ ಮಂಗ ಅವಯಪ್ಪಾಗೈತೆ. ಯಾರೇ MLC ಎಲ್ಲ MLA ಬಂದು ಹೇಳಿದ್ರು, ಮಿನಿಸ್ಟ್ರಿ ಹೇಳಿದ್ರು ನಾನು ಕೇಳೋದಿಲ್ಲ. ನಮ್ಮ ತಂದು ಮಿನಿಸ್ಟ್ರಿ ಹೇಳಿದ್ರು ನಾನು ಕೇಳಲ್ಲ, ನನ್ನ ರೂಲ್ಸ್ ಏನೈತೋ ನಾನು ಮಾಡ್ತೀನಿ ಕಣೆ, ಎಲ್ಲ ನುಣ್ಣು ಸತ್ತೋಗ್ಲಿ ಹೇಳು ಅಂತ ಹೇಳ್ತಾವನೆ. BO ಮಧುಗಿರಿ BO ಹನುಮಂತರಾಯಪ್ಪ ಅಮ್ಮನು ಎಷ್ಟು ದುರಹಂಕಾರ ಐತೆ ಅಂದ್ರೆ ಈ ಅವ್ರ ನಂಬರ್ ಏನಾಯ್ತು ಮೊಬೈಲ್ 2 ಸಾರಿ ಬಂದವ್ರು ಲೇಟ್ ಆಗಿ ಬಂದಾಗ ಗಾವಗಳು ಬಂದು 2 ಸಾರಿ ಬಿದ್ದು ಬಂದವ್ರ ಕಡೆಗೆ. ಬರ್ರಿ ಹೇಳಿ ಬರ್ರಿ. ಅಲ್ಲ ಸರ್ ಒಂದೇ ನಿಮಿಷ ಸರ್, ತಡಿ ಸರ್, ಮಾರಿಬೀಳ್ ರೋಡ್ ಚೆನ್ನಾಗಿದೆ ಇಲ್ಲ ಚೆನ್ನಾಗಿಲ್ಲ. ಮೊಟ್ಟೆ ತಗೋಬಾ ಅಂತ ಹೇಳ್ತಾರೆ, ರೋಡ್ ಚೆನ್ನಾಗಿಲ್ಲ. ಗಾರೆ ಮೇಸ್ತ್ರಿ ನಾನು ಅವ್ರ ಮನೆ ಕಟ್ಟಬೇಕಾದ್ರೆ ಹೇಳೋರು, ಹೆಂಗಪ್ಪ ನಾನು ಆ ಬೆಟ್ಟದ ಮೇಲೆ ಕತ್ತಬೇಕಾದ್ರೆ ಎಲ್ಲಿ ಬೀಳ್ತೀನಂತ ನಮ್ಗೆ ಭಯ ಆಗೋದು. ಹೆಂಗಪ್ಪ ನಾನು 5 ನಿಮಿಷ ಮುಂಚೆ ಹೋಗ್ತೀನಪ್ಪ, ನೀನ್ ಏನ್ ಮಾಡ್ತೀಯ ಅಂತ ಮಾಡೋರು. ಆ ತರ ಹೇಳೋಗಿದ್ದಾರೆ ಸರ್ ನಮ್ಮ ಮಾಸ್ಟ್ರು. ಇವತ್ತು ನಮ್ಮ ಮಾಸ್ಟ್ರೇ ಇಲ್ಲ, ನನ್ನ ಹತ್ರ ನಮ್ಮ ಮೊಮ್ಮಕ್ಳ ಹತ್ರ ಆಡ್ಕೊಂಡಿರೋರು ಇಬ್ರುನು. ನನ್ಗೆ ಆಫೀಸ್ನಿಂದ ದೊಡ್ಡ ಆಫೀಸರ್ ಬಲ್ ಟೆನ್ಷನ್ ಕೊಡ್ತಾರೆ ಹೆಂಗಪ್ಪರೆ ಅಂತ ಹೇಳವ್ರೆ. ಅವ್ರು ನೀರ್ ದೇಕ್ಲಿ ಕುಡಿತಿರ್ಲಿಲ್ಲ ನಮ್ಮ ಅಕ್ಕನ ಹತ್ರ, ಸೀದಾ ಸ್ನಾನ ಮಾಡ್ಕೊಂಡು ಸೀದಾ ಹೊಟ್ಟೋಗ್ಬಿಡೋರು. ತರಕಾರಿ ತರಬೇಕು, ಮೊಟ್ಟೆ ತರಬೇಕು ಅಂತ. ಇದಕ್ಕೆ ಯಾರಾದ್ರೂ ಕರುಣೆ ಕೊಡ್ರಿ ನಮ್ಮ ಮಾಸ್ಟರ್ಗಾದ್ರು. ಹೊಟ್ಟೋಗಿದ್ರೆ ದೂರ ತಿರುಗಿ ನಾವೇನೇನ್ ಮಾತಾಡಕ್ಕಾಗಲ್ಲ. ಇದುವರೆಗೆ ಏನ್ ಮಾತಾಡಿದ್ವಿ ಇಷ್ಟೇ ನಮ್ದು ಋಣ ಅರಿತು. ಅಲ್ಲ ಸರ್, ಇದೇ ಋಣ ಅರಿತು. ಆ ಬೆಟ್ಟದ ಮೇಲಿಂದ ಇಳಿಬೇಕಾದ್ರೆ ಹತ್ತಬೇಕಾದ್ರೆ ನಿಮ್ಮ ಇದಕ್ಕೆ ಅಧ್ಯಕ್ಷರು ನೀವು ನೋಡ್ರಿ, ಅವ್ರ ಮಕ್ಕಳು ಮರಿ ಗೋಳು ಅವ್ರಿಗೆ ತಲುಪುತ್ತೆ. ಇಲ್ಲ ನಮ್ಮ ಮಾಸ್ಟರ್ ಈ ಮಾತು ಹೇಳ ವರ್ಷಗಳಿಂದಲೂ BO ಬಂದಿದ್ರು ನಮ್ಮ ಮಧುಗಿರಿಗೆ, ಅವ್ರಿಗೆಲ್ಲ ಕೈ ಮುಗಿಬೇಕಾಗಿತ್ತು. ಈ BO ಬಂದಿರೋನು ಎಲ್ಲ ಜೀವ ತೆಗಿಯಕ್ ಬಂದವನೇ ಬಿಟ್ರೆ ಎಲ್ಲ ಜೀವ ಉಳ್ಸಕ್ ಬಂದಿಲ್ಲ. ಅವನು ಸುಮ್ನೆ ಕಾರಣ ಕೇಳೋದು, ಅವ್ರಿಂದ ಓಡಾಡೋರಿಗೆ ಮಾತ್ರ ಅನುಕೂಲ ಮಾಡೋದು. ಚಮಚಗಿರಿಗೆ ನಿಂತವ್ರೆ ಈ BO. ದಯವಿಟ್ಟು ಈ BO ಚೇಂಜ್ ಆದ್ರೆ ಟೀಚರ್ಸ್ ಉಳಿತಾರೆ, ಎಲ್ಲಾಂದ್ರೆ ಉಳಿಯೋದಿಲ್ಲ. ಮೃತ ಶಿಕ್ಷಕ ಸುಬ್ಬರಾಯಪ್ಪರ ಸಾವಿಗೆ BEO ಕಾರಣ ಅನ್ನೋ ಗಂಭೀರ ವಿಚಾರವನ್ನ ಪರಿಗಣಿಸಿದ ಸರ್ಕಾರಿ ನೌಕರರ ಸಂಘ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಧುಗಿರಿಯ ಶಿಕ್ಷಕರು ಹಾಗೆ ಸರ್ಕಾರಿ ನೌಕರರ ಸಂಘದವರು ಇಂದು ಪ್ರತಿಭಟನೆಯನ್ನ ನಡೆಸಿದ್ರು. ಪ್ರತಿಭಟನೆಯಲ್ಲಿ BEO ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. 2 ದಿನ ಅವಕಾಶ ಅಷ್ಟೇನೆ, ಯಾವುದೇ ಕಾರಣಕ್ಕೂ ಈಗ ಇಲ್ಲಿ ಉಳಿಯೋದಕ್ಕೆ ಅವಕಾಶ ಇಲ್ಲ. ಇದು ನಮ್ಮ ಮಧುಗಿರಿ ತಾಲೂಕು ಶಿಕ್ಷಣಾಧಿಕಾರಿಗಳು ಒಳ್ಳೆ ಗೌರವಾನ್ವಿತ ಅಧಿಕಾರಿಗಳು ಕೆಲಸ ನಿರ್ವಹಿಸಿರುವಂತಹ ಜಾಗ. ಇನ್ನು ಈ ವೇಳೆ ಮಾತನಾಡಿದ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷ ರಂಗಪ್ಪ, ತಾಲೂಕಿನ ಶಿಕ್ಷಕರಿಗೆ BEO ಹನುಮಂತರಾಯಪ್ಪ ಅವರು ಮಾನಸಿಕ ಒತ್ತಡ ಹಾಗೂ ಕಿರುಕುಳ ನೀಡುತ್ತಿದ್ದಾರೆ. ಶಿಕ್ಷಕ ಸುಬ್ಬರಾಯಪ್ಪ ಅವರ ಸಾವಿಗೆ BEO ಅವರೇ ನೇರ ಕಾರಣವೆಂದು ಕುಟುಂಬಸ್ಥರು ಆರೋಪಿಸುತ್ತಿದ್ದಾರೆ. ಕೆಲ ಶಿಕ್ಷಕರು ಕೂಡ BEO ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. BEO ಅವರ ಈ ನಡೆಯ ಕುರಿತಾಗಿ ಸರ್ಕಾರಿ ಸಚಿವ ಹಾಗೂ ಕ್ಷೇತ್ರದ ಶಾಸಕ KN ರಾಜಣ್ಣ ಅವರ ಗಮನಕ್ಕೆ ತಂದು ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ. ಹಾಗೆ BEO ಹನುಮಂತರಾಯಪ್ಪರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲು ಒತ್ತಾಯಿಸಲಾಗುವುದು ಎಂದಿದ್ದಾರೆ. ನಾವಿವತ್ತು DDPI ಕಚೇರಿಗೆ ಬಂದೆ. ಎಲ್ಲ ಶಿಕ್ಷಕ ಬಂಧುಗಳು ಸಹ ಮಧುಗಿರಿಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ KN ಹನುಮಂತರಾಯಪ್ಪನವರನ್ನು ವರ್ಗಾವಣೆ ಮಾಡೋದಕ್ಕೋಸ್ಕರ ನಾವಿವತ್ತು ಮುಷ್ಕರವನ್ನು ಮಾಡಿ ಮಾನ್ಯ ಉಪನಿರ್ದೇಶಕರಾಗಿರ್ತಕ್ಕಂಥ ಗಂಗಾಧರ್ ಸರ್ ಅವರಿಗೆ ಮನವಿ ಪತ್ರ ನೀಡಿದ್ದೇವೆ. ಕಾರಣ ಏನು ಅಂತಂದರೆ, ನಮ್ಮ ಸಹಕಾರ ಸಚಿವರಾದ KN ರಾಜಣ್ಣ ಸಾಹೇಬರು ಮತ್ತು ರಾಜೇಂದ್ರ ಅವರು ಮಧುಗಿರಿಗೆ ಒಳ್ಳೆಯ ಇತಿಹಾಸ ಇದೆ, ಮಧುಗಿರಿಯನ್ನು ನಾವು ಅಭಿವೃದ್ಧಿ ಮಾಡ್ತೇವೆ ಮತ್ತು ಶಿಕ್ಷಣದಲ್ಲಿ ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಉದ್ದೇಶದಿಂದ ಶಿಕ್ಷಣಾಧಿಕಾರಿಗಳಾಗಿ KN ಹನುಮಂತರಾಯಪ್ಪನವರನ್ನು ಹಾಕ್ಕೊಂಡು ಬಂದಿದ್ದರು. ಆದರೆ KN ಹನುಮಂತರಾಯಪ್ಪನವರು ನಿಜವಾಗ್ಲೂ ಸಹ ಪಾಠ ಮಾಡುವ ಮನಸ್ಸುಗಳಿಗೆ ಪಾಠ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ಒದಗಿಸಿಲ್ಲ. ಅವರು ನಿಜವಾಗ್ಲೂ ಸಹ ಒಂದು ಸಣ್ಣ ವಿಚಾರಗಳಿಗೂ ಸಹ ಅಂತಾರೆ 5 ನಿಮಿಷ ತಡವಾಗಿ ಬರಲಿ, 2 ನಿಮಿಷ ತಡವಾಗಿ ಬರಲಿ. ಯಾಕೆ ತಡವಾಗಿ ಬರ್ತಾರೆ ಅಂತಂದರೆ ಇಲಾಖೆ ಕೆಲಸ ಮಾಡೋದಕ್ಕೆ ಹೋಗಿರ್ತಾರೆ. ಅವರು ಏನು ಇಲಾಖೆ ಕೆಲಸ ಮಾಡೋದಕ್ಕೆ ಹೋಗಿರ್ತಾರೆ ಅಂತಂದರೆ, ಈಗ ಮಕ್ಕಳಿಗೆ ಏನು ಮೊಟ್ಟೆ, ಬಾಳೆಹಣ್ಣು ಮತ್ತು ತರಕಾರಿನ ತರೋದಕ್ಕೆ ಬೆಳಗ್ಗೆ 4 ಗಂಟೆಗೆ ಸಂತೆ ಮೈದಾನದಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಶ್ರಮಜೀವಿಗಳು, ಆ ಶ್ರಮಜೀವಿಗಳು ಹೋಗಿ ತಡವಾಗಿ ಬಂದರು ಅಂತಂದರೆ ಅವ್ರಿಗೆ ವಿನಾಕಾರಣ ಯಾವುದೇ ನೋಟಿಸ್ಗಳನ್ನು ಕೊಡದೆ
ಸುಮಾರು 15 ಜನ ಶಿಕ್ಷಕರಿಗೆ LWAಯನ್ನು ಮಾಡಿದ್ದಾರೆ. LWAಯನ್ನು ಮಾಡಿಬಿಟ್ಟು ಮತ್ತು ಸೇವಾ ಪುಸ್ತಕದಲ್ಲಿ ನಮೂದಿಸಿದ್ದಾರೆ. ಮತ್ತು ಅನೇಕ ಶಿಕ್ಷಕರನ್ನು ಯಾವುದೇ ನೋಟಿಸ್ಗಳನ್ನು ಕೊಡದೆ ಅಮಾನತುಗೂ ಸಹ ಅವರು ಏನು ಮಾಡಿದ್ದಾರೆ ಅಂತಂದರೆ ಶಿಫಾರಸು ಮಾಡಿ ಅಮಾನತು ಸಹ ಆಗಿದ್ದಾರೆ. ಹಾಗಾಗಿ ಇವತ್ತು ಶಿಕ್ಷಕರ ಮನಸ್ಸುಗಳು ಪಾಠ ಮಾಡ್ತಕ್ಕಂಥ ಮನಸ್ಸು ಸ್ಥಿತಿಯನ್ನು ಅವರು ತಂದಿಲ್ಲ. ಆ ಕಾರಣಕ್ಕೋಸ್ಕರ ಇವತ್ತು ಶಿಕ್ಷಕರಿಗೆ ಭಾಳಷ್ಟು ಮಾನಸಿಕ ಕಿರುಕುಳ ಆಗಿಬಿಟ್ಟು ಇಲ್ಲಿ ಮಾರಮ್ಮ ದೇವಸ್ಥಾನದ ಮುಂದೆ ಹೋಗ್ತಾ ಇರ್ಬೇಕಾದ್ರೆ ಒಬ್ಬ ಮಹಿಳಾ ಶಿಕ್ಷಕಿ ಗಾಡಿಯಲ್ಲಿ ಹಾಗೆ ಬಿದ್ದು ಸತ್ತೋಗಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ. ನೆನ್ನೆ ತಾನೇ ಸುಬ್ರಾಯಪ್ಪ ಅಂತಕ್ಕಂಥ ಮಾರಿಬಾಳಿನ ಮಾರಿಬೀಳು ಆ ಗ್ರಾಮದ ಶಿಕ್ಷಕರು ಸಹ ಹೃದಯಾಘಾತ ಸಾವನ್ನಪ್ಪಿದ್ದಾರೆ. ಯಾಕೆ ಸಾವನ್ನಪ್ಪಿದ್ದಾರೆ ಅಂತಂದರೆ ಅವರು ಮಾನಸಿಕ ಒತ್ತಡದಿಂದ, ಯಾರು ಮಾನಸಿಕ ಒತ್ತಡ ಕೊಟ್ಟಿದ್ದು ಅಂತಂದರೆ ಸನ್ಮಾನ್ಯ ಶ್ರೀ ನನ್ನ ಅವರು ಹೇಗೆ ಅಂತಂದರೆ ಅವತ್ತು ಒಂದು ದಿನ ಅವ್ರು ಮೊಟ್ಟೆ ಬಾಳೆಹಣ್ಣು ತರಕಾರಿ ತೊಗೊಂಡು ಬರೋದಕ್ಕೆ 9:15 ಆಗ್ತದೆ. 9:15 ಆದಾಗ ಅವ್ರು ಬಂದಿರ್ತಾರೆ, ಅವ್ರು BO ಹೋಗಿದ್ದಾಗ ಬಂದಿರ್ತಾರೆ. ಆ ಬಂದಿದ್ರು ಸಹ ಅವ್ರ ಎದುರುಗಡೆ ಅವ್ರನ್ನ ಬೈದುಬಿಟ್ಟು ಅವರು LWA ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರ ಅವರು ಹೃದಯಾಘಾತ ಆಗಿ ಸಾವನ್ನಪ್ಪಿದ್ದಾರೆ. ಹಾಗಾಗಿ ಈ ರೀತಿಯಾಗಿ ಶಿಕ್ಷಕರಿಗೆ ಮಾನಸಿಕ ಹಿಂಸೆ ಕೊಟ್ಟು ಶಿಕ್ಷಣದಲ್ಲಿ ಹಿಂಬೀಳಿಕೆಗೆ ಕಾರಣರಾಗಿರ್ತಕ್ಕಂಥ ಮಾನ್ಯ ಕೆ ಹನುಮಂತರಾಯಪ್ಪರನ್ನ ಮಾನ್ಯ ಸಚಿವರು ನಿಜವಾಗ್ಲೂ ಸಹ ಗಮನ ಹರಿಸಿ ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಮುಷ್ಕರವನ್ನು ಮಾಡಿ ಮನವಿಯನ್ನು ಸಲ್ಲಿಸಿದರು. ಇನ್ನು ಇದೇ ವೇಳೆ ಕರ್ನಾಟಕದ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸಂಜಯ್ ಮಾತನಾಡಿ, ಮುಂದೆ ನಮ್ಮ ಶಿಕ್ಷಕರು ಯಾರಾದರೂ ಸತ್ರೆ ಅದಕ್ಕೆ BEOನೇ ನೇರ ಕಾರಣ. ಮೊನ್ನೆ ತಾನೇ ದೊಡ್ಡ ಕರಿಯಪ್ಪ ಅನ್ನೋರು ಮಕ್ಕಳಿಗೆ ಮುಟ್ಟೆ ಕೊಡಲು ಗಾಡಿಯಲ್ಲಿ ಹೋಗ್ತಾ ಇದ್ರು. ಆ ವೇಳೆ BEO ಎದುರಾಗಿದ್ದಾರೆ. ಇನ್ನು ಆತನನ್ನ ಕಂಡ್ರೂ ಕೂಡ BEO ಕ್ಯಾರೆ ಎಂದಿಲ್ಲ. ಕೇವಲ 10 ನಿಮಿಷ ತಡವಾಗಿ ಬಂದಿದ್ದಕ್ಕೆ ಅವರನ್ನ ನಿಂದಿಸಿದ್ದಾರೆ. ಅವರು ನಮಸ್ಕಾರ ಹೊಡೆದು ಮಾತನಾಡಿಸಿಯೇ ಮುಂದೆ ಹೋಗಿದ್ದಾರೆ. ಆದರೂ ಆ ರೀತಿಯ ವರ್ತನೆ ತೋರಿದ್ದಾರೆ BEO. ಅನಾರೋಗ್ಯ ಅಂದ್ರೂ ಕೂಡ ನಮಗೆ ರಜಾ ಸಿಗ್ತಾ ಇಲ್ಲ. ಶಿಕ್ಷಕರಿಗೆ ತೊಂದರೆ ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ. ಮಧುಗಿರಿ ತಾಲೂಕಿನ ಶಿಕ್ಷಕರ ಸಾವುಗಳು ಇವರಿಂದಲೇ ಆಗ್ತಾ ಇದೆ ಎಂದು ಆಕ್ರೋಶ ಹೊರಹಾಕಿದ್ರು. ಏನನ್ನ ಸತ್ರೆ ನಮ್ಮ BEOರೇ ಕಾರಣರಾಗಿದ್ದಾರೆ. ದೊಡ್ಡ ಕರಿಯಪ್ಪ ಅಂತ ಶಿಕ್ಷಕರು ಪಾಪ ಒಂದು ಗಾಡಿಯಲ್ಲಿ ಮೊಟ್ಟೆ, ಬಾಳೆಹಣ್ಣು, ತರಕಾರಿ ಸುಮಾರು ಒಂದು 15-20 kg ಗಾಡಿಯಲ್ಲಿ ತಗೊಂಡು ಎದುರಿಗೆ ಹೋಗಿದೆ. 9:50 ಹೋಗಿದ್ದಾರೆ. ಜೀಪ್ ಮುಂದೆನೇ ನಿಲ್ಲಿಸಿದ್ದಾರೆ. ಆದ್ರೂ ಅವ್ರು ನೋಡಿ ಪಾಪ ಶಿಕ್ಷಕರು ನಮಸ್ತೆ ಅಂತ ಹೇಳಿದ್ರು ಸಹ ಆ ವಿನಯಪೂರ್ವಕವಾದ ಅಥವಾ ಒಂದು ಸಂಸ್ಕಾರ ರೀತಿಯಲ್ಲೋ ನಮಸ್ಕಾರನೂ ಅಂದಂಗೆ ನೋಡ್ದಂಗೆ ಅಲ್ಲಿ ನೋಡಿರ್ತಕ್ಕಂಥ ಪಾಪ ಎಲ್ಲ ವಸ್ತುಗಳು ಒತ್ತುವನ್ನು ಶಿಕ್ಷಕರನ್ನು ಗಮನಿಸದೆ ಬಂದು ಅಲ್ಲಿಂದನೇ ಡೈರೆಕ್ಟಾಗಿ ಕೇಸ್ ವರ್ಗರಿಗೆ LWAಯನ್ನು ಮಾಡಿದ್ದಾರೆ. ಹಾಗೆ ಪುಟ್ಟಂಜಮ್ಮ ಅಂತ ಶಿಕ್ಷಕಿಗೆ 5 ವರ್ಷದಿಂದ ಒಂದು CL ಸಹ ಸಿಕ್ಕಿಲ್ಲ. ಆ ಅಕ್ಕಪಕ್ಕದ ಶಿಕ್ಷಕರು ಸಹ ಅಲ್ಲಿ ನಿಯೋಜನೆ ಮಾಡಿಲ್ಲ, ನಿಯೋಜನೆಗೆ ಬರ್ತಾ ಇಲ್ಲ. ECO CRPಗಳು ಯಾರು ಗಮನಿಸಿದ್ರು ಒಂದು ಅನಾರೋಗ್ಯ ಅಂದರೂ ಒಂದು CL ಅಲ್ಲಿ ಸಿಗ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಇಲಾಖೆ ಸವಲತ್ತುಗಳಾದ ಪಠ್ಯಪುಸ್ತಕ, ಸಮವಸ್ತುಗಳನ್ನು ಮಧುಗಿರಿಯಲ್ಲೇ ಬಂದು ತಗೊಂಡೋಗೋಂಥ ವ್ಯವಸ್ಥೆ ಮಾಡಿದ್ದಾರೆ BEO. ಅದರ ಬಗ್ಗೆ ಅವ್ರಿಗೆ ಕಾಳಜಿ ಇಲ್ಲ. ಶಿಕ್ಷಕರು ಬಂದು ಇಲ್ಲಿ ಹೊತ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಹೊರತಾಯ್ಕಂತ ಕಾಳಜಿ ಇಲ್ಲ. ಆದರೆ ಶಿಕ್ಷಕರಿಗೆ ತೊಂದರೆ ಕೊಡಬೇಕು ಅನ್ನೋ ಒಂದೇ ಕಾಳಜಿ ಅವ್ರಿಗೆ. ಅಂಥ ಶಿಕ್ಷಕಿ 3 ಗಂಟೆವರೆಗೂ ಇದ್ದು ಶಾಲೆಯನ್ನು ನಡೆಸಿ ಆ ಪುಸ್ತಕ ಮತ್ತು ಪಠ್ಯಪುಸ್ತಕ ಮತ್ತು ನಲಿಕಾ ಕಾರ್ಡುಗಳು ಸಮಸ್ತ ತರೋದಕ್ಕೆ ಬಂದಾಗ ಇವರು ಎದುರಿಗೆ ಹೋಗಿ ಅಲ್ಲಿ AB ಅಂತ ಬರೆದು ಒಂದು ದಿನದ ಒಂದು ವೇತನವನ್ನು ನೀಡಿದ್ದಾರೆ. ನಿಜಕ್ಕೂ ಇದು ದುರ್ದೈವ. ಮಧುಗಿರಿ ತಾಲೂಕಿನ ಒಂದು ಇತಿಹಾಸದಲ್ಲಿ ಈ ಥರದ್ದು ಆಗಿಲ್ಲ. ಇವು ಸಾಕಷ್ಟು ವಿಚಾರಗಳು, ಸಾಕಷ್ಟು ಶಿಕ್ಷಕರು ಭಾಳ ಹಿಂಸೆ ಆಗಿದೆ. ಎಲ್ಲರೂ ಸಹ ಇದೇ ಮನೋಭಾವನೆ ಒಂದು ಇವತ್ತು ಆ ಒಂದು ಸ್ಫೋಟ ಆಗಿದೆ. ಆ ಶಿಕ್ಷಕರು ಸಾಯ್ತಾ ಇರ್ತಕ್ಕಂಥ ಇದಕ್ಕೆ ದಯವಿಟ್ಟು ಅವ್ರಿಗೇನು KN ರಾಜಣ್ಣ ಸಾರು ಸಹಕಾರ ಸಚಿವರು, ಹಾಗೆ ರಾಜಣ್ಣ MLC ಅನ್ನೋರು ಸಹ ಇವ್ರ ಮೇಲೆ ಭಾಳ ಗೌರವ ಇಕ್ಕಿದ್ರು, ನಂಬಿಕೆ ಇಟ್ಟಿದ್ರು, ವಿಶ್ವಾಸ ಇಟ್ಟಿದ್ರು. ನಮ್ಮ ಮಧುಗಿರಿ ಶೈಕ್ಷಣಿಕ ಜಿಲ್ಲೆಯನ್ನು ಇಂಪ್ರೂವ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಇವ್ರು ತಂದರು. ಆದರೆ ಅವರ ಒಂದು ಇದಕ್ಕೂ ಸಹ ಅವರ ಹೆಸರಿಗೆ ಮಸಿ ಬಳಿತಕ್ಕಂಥ ಒಂದು ಕೆಲಸ ಆಗಿದೆ. ಇಡೀ ತಾಲೂಕಿನ ಶಿಕ್ಷಕರು, ಪೋಷಕರು ಎಲ್ಲರೂ ಸಹ ಒಂದು ಪಬ್ಲಿಕ್ಸು ಎಲ್ಲರೂ ಸಹ ಇವನ್ನ ಬೈಕೊಳ್ಳೋ ರೀತಿ ಆಗಿದೆ. ವಾತಾವರಣ ಭಾಳ ಹದಗೆಟ್ಟಿದೆ. ಇದನ್ನು ಪರಿಗಣಿಸಿ ಮಾನ್ಯ ಉಪನಿರ್ದೇಶಕ ನಾವು ಇವತ್ತು ಎಲ್ಲ ಸಂಘದ ಶಿಕ್ಷಕರ ಸುಮಾರು 106 ಶಿಕ್ಷಕರ ಒಂದಿಗೆ ಇವತ್ತು DDP ಅವರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ನಿಜಕ್ಕೂ ನ್ಯಾಯ ಸಿಗುತ್ತೆ. ಸಿಗಲಿಲ್ಲ ಅಂದಾಗೆ ಕಳೆದ ಸಾಲಿನಲ್ಲೇ ಸಹಕಾರ ಸಚಿವ KN ಶಿಕ್ಷಕರ ದಿನಾಚರಣೆಯಿಂದ ಹೆಚ್ಚಿನದಾಗಿ ಶಿಕ್ಷಕರಿಗೆ ತೊಂದರೆ ಕೊಡಬೇಡಪ್ಪ, ಒಂದು ಸ್ವಲ್ಪ ಬಗ್ಗಿಸ್ಬೇಡ, ಏನಾರ ತೀರಾ ಬಗ್ಗಿಸ್ರೆ ಕಡ್ಡಿ ಮುರಿದೋಗ್ತೈತೆ, ಹಾಗಾಗಿ ಸಾವು ನೋವು ಉಂಟಾದರೆ ಯಾರೂ ಸಹ ಅದಕ್ಕೆ ಬೆಲೆ ಕೊಡೋಲ್ಲ ಅಂತ ಸೂಕ್ಷ್ಮವಾಗಿ ಹೇಳಿದ್ವಿ. ಆದರೂ ಅದನ್ನು ಇವತ್ತು ದಿನವರೆಗೆ ಕೆಲಸ ಮಾಡ್ತಾಯಿದ್ದಾರೆ. ಇದೇ ರೀತಿ ಮುಂದುವರೆದ್ರೆ ಇವರು ಏನಾದರೂ ಇಲ್ಲಿ ಇಂಥ ಎತ್ತಂಗಡಿ ಆಗಲಿಲ್ಲ ಅಂದರೆ ಶಿಕ್ಷಕರ ದಿನಾಚರಣೆ ನಾವೆಲ್ಲ ಬಹಿಷ್ಕರಿಸ್ತೀವಿ ಅಂತ ಹೇಳಿ ನಮ್ಮ ಶಿಕ್ಷಕರು ಒಕ್ಕರೋಲಿಯಿಂದ ಇವತ್ತು ತಿಳಿಸ್ತಾ ಇದ್ದಾರೆ. ಎಲ್ಲ ಸಂಘಟನೆಗಳು ತಿಳಿಸ್ತಾ ಇದ್ದಾರೆ. ಅದ್ರ ಮೂಲಕ ನಾವು ಮುಂದಿನ ದಿನದಲ್ಲಿ ಹೋರಾಟಕ್ಕೆ ಸಜ್ಜಾಗ್ತಾ ಇದ್ದೀವಿ ಅಂತ ಹೇಳಿ
ಇನ್ನು ಇದೇ ವೇಳೆ ಮತ್ತೊಬ್ಬ ಶಿಕ್ಷಕರು ಮಾತನಾಡಿ ಸರ್ಕಾರ ನೀತಿಯ ವಿರುದ್ಧವಾಗಿದ್ದಾರೆ ಬಿಇಒ. ಅಂಗವಿಕಲರು ಎಂದು ನೋಡದೆ ಅವರಿಗೂ ಈ ಬಿಇಒ ಕಿರುಕುಳ ನೀಡುತ್ತಿದ್ದಾರೆ. ಇನ್ನು ಶಾಲೆಗೆ ಬಂದ್ರೆ ನಮ್ಮನ್ನ ಅಲಾಲ್ಕೋರ, ದನ ಕಾಯೋನು, ಎಮ್ಮೆ ಕಾಯೋನು ಅಂತ ಬೈತಾರೆ. ಇಂತಹ ಪದವನ್ನ ಬಳಸೋ ಬಿಇಒರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದಿದ್ದಾರೆ. ಸರ್, 9:40 ಕರೆಕ್ಟಾಗಿ 9 ಮರಿಬೀಳು ಶಾಲೆ ಸರ್. 9:40 ನಾನು ಹೋಗಿದ್ದೆ. 9:50 ಇವ್ರು ಬಂದರು. ಬರೋ ಅಷ್ಟೊತ್ತಿಗೆ ಅವಲೇ ಇವರು ಕೂತ್ಕೊಂಡು ಅಲ್ಲ ಇದು ಆಬ್ಸೆಂಟ್ ಆಗಿಬಿಟ್ಟಿದ್ರು. ಆಬ್ಸೆಂಟ್ ಆಗಿಬಿಟ್ಟು ಎಲ್ರಿ ಅವ್ರೆಲ್ರಿ ಅಂದರು. ಸರಿ ನಾವು ಬರ್ತಾರೆ, 5 ನಿಮಿಷ ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ಅವರು ಬಂದರು. ಅವನೇನೇನ್ರಿ ಬರ್ತಾ ಇರೋದು ಅಂತ ಕೇಳಿದ್ರು. ಬಿವನೆ ಸಿಂಗುಲರ್ ಆಗಿ. ಅಷ್ಟೊತ್ತಿಗೆ ಮಂಜು ಬಂದರು, ಮಂಜುನಾಥ್ ಮಾಸ್ಟರ್ ಬಂದರು. ಆಮೇಲಿಂದ ಇವರು ಬಂದರು, ಹನುಮಂತಯ್ಯಪ್ಪ ಬಂದರು. ಬಂದ ತಕ್ಷಣಕ್ಕೆ ಆಮೇಲಿಂದ ಆಬ್ಸೆಂಟ್ ಆಗಿಬಿಟ್ರು, ಆಟೋಮೆಟಿಕ್ಕಾಗಿ ಹೊರಟೋಗ್ಬಿಟ್ರು. ತಿರ್ಗಿ ಅದಾದಮೇಲೆ ಇವರು ಆಫೀಸ್ದಾಗ ಹೋಗ್ಯವ್ರೆ. ಆಫೀಸ್ದಾಗ ಹೋಗಿ ಎಲ್ಲ ಮಾತಾಡ್ಸ್ಕೊಂಡು ಬಂದಮೇಲೆ ಅವ್ರಿಗೆ ಹೇಳವ್ರೆ, ಸುಬ್ರಾಯಪ್ಪ ಇವರು ನನಗೆ ಓಪನ್ ಆಗಿ ಹೇಳಿದರು ಸ್ಕೂಲಲ್ಲೇ ಬಂದು, ಸುಬ್ರಾಯಪ್ಪ ನೋಡು, ನಾನು ನೆಕ್ಸ್ಟ್ ಯಾವಾಗ ಬತ್ತಿನೋ ಗೊತ್ತಿಲ್ಲ, 4 ಗಂಟೆ ಮೇಲೆ ಯಾವಾಗ ಬತ್ತಿನೋ ಗೊತ್ತಿಲ್ಲ, ನಿಮ್ಮ ಕಳ್ಳರನ್ನ ಹಿಡಿದೇ ಹಿಡಿತೀನಿ ನಾನು, ಬಿಡಲ್ಲ ಅಂತ ಈ ಮಾತು ಬಂದಿದೆ. ನನ್ನ ದೇಕ್ಲು ದನಕಾಯನ್ ಬಂದಿಲ್ವಾ, ದನಕಾಯನ್ ಬಂದಿಲ್ವಾ, ನನಗೂ ಟಾರ್ಚರ್. ನಾನು ಬರ್ದಿಕ್ಕಿದ್ದೀನಿ ಸರ್. ನಾನು ಹೆಚ್ಚು ಕಡಿಮೆ ಆದ್ರೂ ಅವರೇ ಕಾರಣ ಅಂತಲೂ ಬರ್ದಿಕ್ಕಿದ್ದೀನಿ. ನಮ್ಮ ಮನೆಯ ದೇಕ್ಲು ಹೇಳಿದ್ದೀನಿ ನಾನು, ಹಿಂಗೆಲ್ಲ ಅಂದರು ಅಂತಲೂ ಹೇಳಿದ್ದೀನಿ. ನಮ್ಮ ಕೆಲವು ಅಧಿಕಾರಿಗಳಿಗೂ ಹೇಳಿದ್ದೀನಿ, ಸರ್ ನನ್ನನ್ನು ಈ ಥರ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ದೀನಿ. ನಾವೇನು ಮಾಡ್ತಿದ್ರು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದೀಯ, ಹಂಗೆ ಮಾಡ್ತಾ ಇದ್ದೀವಿ, ಹಿಂಗೆ ಮಾಡ್ತಾ ಅಂತ ಹೇಳಿದ್ದಾರೆ. ಇನ್ನು ಪ್ರತಿಭಟನೆಯನ್ನ ನಡೆಸಿ ಡಿಡಿಪಿಐ ಅವರಿಗೆ ಬಿಇಒ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಶಿಕ್ಷಣ ಇಲಾಖೆಗೆ ತಿಳಿಸುವಂತೆ ಆಗ್ರಹಿಸಿದ್ರು. ಇನ್ನು ಮನವಿಯನ್ನ ಸ್ವೀಕರಿಸಿ ಡಿಡಿಪಿಐ ಮಾತನಾಡಿ, ಬಿಇಒಗೆ ಸಂಬಂಧಪಟ್ಟಂತೆ ತಾವು ಏನು ಕ್ರಮ ಕೊಟ್ಟಿದ್ದಾರೋ ಅದನ್ನ ಶಿಕ್ಷಣ ಇಲಾಖೆಯ ಗಮನಕ್ಕೆ ತರ್ತೇನೆ ಎಂದಿದ್ದಾರೆ. ಇನ್ನು ಮನವಿ ಪತ್ರದಲ್ಲಿ ಒಟ್ಟು 15 ಜನ ಶಿಕ್ಷಕರು, ನಮಗೂ ಕೂಡ ಬಿಇಒ ಅವರಿಂದ ತುಂಬಾ ಒತ್ತಡವಿದೆ. ಸಭೆಗೆ ಒಂದ್ ವೇಳೆ ನಾವು ತಡವಾಗಿ ಬಂದರೆ ಎಬಿ ಎಂದು ನಮೂದಿಸುವುದು, ಇಲ್ಲವೇ 1 ದಿನದ ಸಂಬಳವನ್ನ ಕಟ್ ಮಾಡೋದನ್ನ ಮಾಡ್ತಿದ್ದಾರೆ. ಬಿಇಒಯಿಂದ ಶಿಕ್ಷಕರುಗಳಿಗೆ ಆಗ್ತಾ ಇರುವ ಅನ್ಯಾಯವನ್ನ ಪರಿಶೀಲಿಸಬೇಕು. ಇತ್ತ ಬಿಇಒ ಒತ್ತಡ ತಾಳಲಾರದೆ ಎಲ್ಲ ಶಿಕ್ಷಕರು ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಾಗಿದೆ ಎಂದು ಮನವಿಯನ್ನ ಮಾಡಲಾಗಿದೆ. ಮುಂದೆ ಯಾವುದೇ ಶಿಕ್ಷಕರು ಮಾನಸಿಕ ಒತ್ತಡದಿಂದ ಮೃತಪಟ್ಟರೆ ಅದಕ್ಕೆ ನೇರ ಹೊಣೆ ಬಿಇಒ ಎಂದು ಮನವಿ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಬಿಇಒ ಮೇಲೆ ಇಂತಹದೊಂದು ಗಂಭೀರ ಆರೋಪ ಕೇಳಿಬಂದಿದ್ದು, ಮುಂದಿನ ದಿನಗಳಲ್ಲಿ ಶಿಕ್ಷಣ ಇಲಾಖೆ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಎಂದು ಕಾದು ನೋಡಬೇಕಾಗಿದೆ. ಸಿರಾಜ್ ಅಹಮದ್, ಪ್ರಜಾಶಕ್ತಿ ಟಿವಿ, ಮಧುಗಿರಿ.